ಹೊನ್ನಾವರದ ಲಯನ್ಸ್ ಸಭಾಭವನದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಮುದ್ದು ಕೃಷ್ಣ ಮುದ್ದು ರಾಧೆ ಸ್ಪರ್ಧೆಯಲ್ಲಿ ಪುಟ್ಟ ಮಕ್ಕಳು ರಾಧಾಕೃಷ್ಣ ವೇಷ ಧರಿಸಿ ಪ್ರೇಕ್ಷಕರ ಕಣ್ಮನ ಸೆಳೆದರು. ಹೊನ್ನಾವರದ ಲಯನ್ಸ್ ಸಭಾಭವನದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಮುದ್ದು ಕೃಷ್ಣ ಮುದ್ದು ರಾಧೆ ಸ್ಪರ್ಧೆಯಲ್ಲಿ ಪುಟ್ಟ ಮಕ್ಕಳು ರಾಧೆ ಕೃಷ್ಣ ವೇಷ ಧರಿಸಿ ಪ್ರೇಕ್ಷಕರ ಕಣ್ಮನ ಸೆಳೆದರು. ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ನ ಎಸ್.ಜೆ. ಕೈರನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಲಯನ್ಸ್ ಕ್ಲಬ್ ಹಲವು ಸಮಾಜಮುಖಿ ಕಾರ್ಯಕ್ರಮದ ನಡುವೆ ಮುದ್ದು ಕೃಷ್ಣ ಹಾಗೂ ಮುದ್ದು ರಾಧೆ ಸ್ಪರ್ಧೆ ಆಯೋಜಿಸುವ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಪಾಲಕರು ಇಂದು ತಮ್ಮ ಮಕ್ಕಳಿಗೆ ಮುದ್ದಾದ ರಾಧೆ ಕೃಷ್ಣ ವೇಷವನ್ನು ತೊಡಿಸುವ ಮೂಲಕ ಅವರಲ್ಲಿರುವ ಪ್ರತಿಭೆ ಪ್ರದರ್ಶನಗೊಳ್ಳುವಲ್ಲಿ ಶ್ರಮಿಸಿದ್ದೀರಿ. ಮುಂದಿನ ಭವಿಷ್ಯವು ಉತ್ತಮವಾಗಿರಲಿ. ಅವರಿಗೆ ಪ್ರೋತ್ಸಾಹದ ಜೊತೆ ಸದಾಕಾಲ ಮಾರ್ಗದರ್ಶನ ನೀಡುವಂತೆ ಸಲಹೆ ನೀಡಿದರು. ಅದೇ ಭೇಟಿನ ಮಕ್ಕಳಲ್ಲಿ ಕೊನೆಯವರೆಗೆ ನಾವು ಮುಪ್ಪಿಗೆ ಹೋದಾಗ ಈ ಮಕ್ಕಳನ್ನು ಎಷ್ಟು ಭೇಟಿ ಮಾಡ್ತೇವೆ, ಎಷ್ಟು ಸಂದಾಯ ಮಾಡಿರ್ತೇವೆ, ವೀರತೆಯಾಗಿ ಕಾಪಾಡ್ತೇವೆ, ಅವರ ಬೆಳವಣಿಗೆಗೆ ಸಂತೋಷಪಡ್ತೇವೆ. ಅದೇ ರೀತಿಯಲ್ಲಿ ಅವರ ಮಕ್ಕಳನ್ನ ಕಲಿಸಿ ವಿದ್ಯಾವಂತರನ್ನಾಗಿ ಮಾಡಿ ಮುಂದೆ ಅವರು ಆಧಾರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ 2 ವಿಭಾಗದಲ್ಲಿ ಮುದ್ದು ಕೃಷ್ಣ ಮತ್ತು ಮುದ್ದು ರಾಧೆ ಸ್ಪರ್ಧೆಯ ಮೂಲಕ 65ಕ್ಕೂ ಹೆಚ್ಚಿನ ಪುಟಾಣಿಗಳು ತಮ್ಮ ಪ್ರತಿಭೆ ಪ್ರದರ್ಶಿಸಿದ್ದಾರೆ. ಎಲ್ಲಾ ಸದಸ್ಯರ ಸಹಕಾರದಿಂದ ವರ್ಣರಂಜಿತವಾದ ಕಾರ್ಯಕ್ರಮ ನಡೆದಿದೆ ಎಂದು ಎಂಜಿ ನಾಯ್ಕ್ ಹೇಳಿದರು. ವಿಜೇತ ಸ್ಪರ್ಧಾಳುಗಳಿಗೆ ಬಹುಮಾನ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಾಳುಗಳಿಗೆ ಸಮಾಧಾನಕರ ಬಹುಮಾನ ನೀಡಲಾಯಿತು. ಈ ವೇಳೆ ಮಹೇಶ್ ನಾಯ್ಕ್, ಶಿವಾನಂದ ಭಂಡಾರಿ, ಸಂದೇಶ್ ನಾಯ್ಕ್, ಲಯನ್ಸ್ ಕ್ಲಬ್ ಸದಸ್ಯರು ಭಾಗವಹಿಸಿದ್ರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.